ಇಂದು ಅಮಾವಾಸ್ಯೆ. ಸಂಜೆ 6 ಗಂಟೆಯ ಮೇಲೆ ಯಾರೊಬ್ಬರೂ ಆ ಕಡೆ ಸುಳಿಯುವುದಿಲ್ಲ. ಸುಮಾರು ರಾತ್ರಿ 11:30. ಯಾವುದೋ ಒಂದು ರೀತಿಯ ಭಯಾನಕ ಶಬ್ದ. ನಾಯಿಗಳು ಜೋರಾಗಿ ಓಡುತ್ತಿದ್ದುವು. ಮಲೆನಾಡ ಪ್ರದೇಶವಾಗಿದ್ದರಿಂದ ಸಣ್ಣದಾಗಿ ಮಳೆ ಜಿನುಗುತ್ತಿತ್ತು. ಅಮಾವಾಸ್ಯೆಯ ಕಗ್ಗತ್ತಲು ಎಲ್ಲ ಕಡೆಯೂ ಆವರಿಸಿತ್ತು. ಆ ಒಂಟಿ ಮನೆಯ ಗೇಟು ಇದ್ದಕ್ಕಿದ್ದಂತೆ ಕಿರ್ ಎಂದು ಶಬ್ದ ಮಾಡುತ್ತಾ ತೆರೆದುಕೊಂಡಿತ್ತು. ಸುತ್ತಲೂ ಒಂದು ನರಪಿಳ್ಳಿಯೂ ಇಲ್ಲ. ಇದ್ದರೂ ಯಾರೂ ಕಾಣುವುದಿಲ್ಲ. ಅಷ್ಟೊಂದು ಕಗ್ಗತ್ತಲು ಅಲ್ಲಿ ಆವರಿಸಿತ್ತು. ಆ ಮನೆಯ ಬಾಗಿಲು ಧಡಾರನೆ ತೆಗೆದುಕೊಂಡಿತ್ತು. ಮೂಲೆಯಲ್ಲಿ ಒಬ್ಬಳು ಹುಡುಗಿ, ಸುಮಾರು 20-25 ವರ್ಷವಿರಬಹುದು. ಅವಳ ಕೈಕಾಲುಗಳನ್ನು ಕಟ್ಟಿ ಹಾಕಿದ್ದರಿಂದ ಭಯದಿಂದ ನಡುಗುತ್ತಾ ಮೂಲೆಯಲ್ಲಿ ಹುದುಗಿ ಕುಳಿತಿದ್ದಾಳೆ. ಅವಳ ಬಾಯಿಗೆ ಬಟ್ಟೆ ಕಟ್ಟಲಾಗಿದೆ. ಹತ್ತಿರ ಬರುತ್ತಿದ್ದ ಆಕೃತಿ ನೋಡಿ ಅವಳ ಹೃದಯ ಬಡಿತವೇ ಒಂದು ಕ್ಷಣ ನಿಂತಂತೆ ಅನುಭವವಾಯಿತು. ಅವಳ ಕಣ್ಣುಗಳು ಇದ್ದಕ್ಕಿದ್ದಂತೆ ಅಗಲವಾಗತೊಡಗಿದವು. ಗಾಬರಿಯಿಂದ ಆ ಆಕೃತಿಯನ್ನೇ ನೋಡುತ್ತಿದ್ದಾಳೆ. ಮನೆಯ ಒಳಗೆ ಸುತ್ತಲೂ ಮಂದ ಬೆಳಕು. ಯಾವುದು ಸ್ಪಷ್ಟವಾಗಿ ಕಾಣಿಸದಷ್ಟು ಮಂದವಾಗಿತ್ತು. ಈ ಕಥೆಗೆ ಇಲ್ಲಿ ವಿರಾಮ ಹೇಳುತ್ತಾ ಮತ್ತೆ ಸಿಗುತ್ತೇನೆ. ಅಲ್ಲಿಯವರೆಗೂ ಧನ್ಯವಾದಗಳು.